ಅದ್ಕೆ ಬಂದ್ಬಿಟ್ರು. ಹೌದು ಪದ್ಮಾವತಿ. ಅದ್ಕೆ ನಿಮ್ ಜೋಡಿ ಬಂದಿದೆ ಅಂದ್ರೆ ನಮ್ ಮನೇಲಿ ಸಂತೋಷನೇ. ಅಮ್ಮ, ಅರವಿಂದ, ನಿಜಕ್ಕೂ ಏನಾಯ್ತಮ್ಮ? ಎಲ್ಲಿ ಹೊಟ್ಟೋಗಿದ್ದೆ? ಅಜ್ಜಿ, ನೀನ್ ಇಷ್ಟು ದಿನ ಬರ್ದೇ ಇದ್ದಿದ್ದಕ್ಕೆ ನೀನ್ ಏನಾಗ್ಬಿಟ್ಟಿದ್ಯ ಅಂತ ಎಷ್ಟೊಂದು ಗಾಬರಿ ಆಗಿದ್ ಗೊತ್ತಾ? ಹೌದಕ್ಕ. ನಾನು ನನ್ನನ್ನೇ ಮರ್ತು ಬಿಡ್ಬೋದು. ನಿಮಗ್ ಸಂಬಂಧಪಟ್ಟಿರೋ ಯಾವ ಸಂತೋಷನೂ ನಾನ್ ಮರೆಯೋದಿಲ್ಲ. ಹಾಗಿರುವಾಗ ಇವತ್ತು ನಿಮ್ ಮದ್ವೆ ದಿನ ಅಂತ ಗೊತ್ತಿದ್ದು ನಾನ್ ಬರ್ದೇ ಇರೋದಕ್ಕಾಗತ್ತಾ ಹೇಳಿ? ಹೌದು ಅರವಿಂದ, ನೀನು ಕೃಷ್ಣನ್ ಜೊತೆ ತಾನೇ ಬರ್ಬೇಕಿತ್ತು. ಆದ್ರೆ ರಾಜ್ ವಿಕ್ಕಿ ಜೊತೆ ಯಾಕೆ ಬಂದಿದ್ಯಾ? ಅಷ್ಟಕ್ಕೂ ಇವ್ರು ನಿನ್ನನ್ನ ಹೇಗ್ ಮೀಟ್ ಮಾಡಿದ್ರು? ಅದಿರ್ಲಿ, ಕೃಷ್ಣ ಎಲ್ಲಿ? ಅದು ಚಿಕ್ಕಮ್ಮ, ನಾನು ನಮ್ಮ ಯಜಮಾನ್ರು ಕಾರಲ್ಲಿ ಬರ್ತಿದ್ವಿ. ಸಡನ್ ಆಗಿ ಕಾರ್ ಪ್ರಾಬ್ಲಮ್ ಆಯ್ತು. ನಮ್ಮ ಯಜಮಾನ್ರು ಬೇರೆ ಕಾರ್ ಅರೇಂಜ್ ಮಾಡ್ತಿರುವಾಗ ಇವರಿಬ್ರು ಕಾಣಿಸಿದ್ರು. ಆದ್ರೆ ಅವ್ರು ಯಾವ್ದೋ ಕೆಲ್ಸದ ಮೇಲೆ ಹೋದ್ರು. ಹಾಗಾದ್ರೆ ರಾಜ್ ಮತ್ತೆ ವಿಕ್ಕಿನೇ ಭಾವಂಗ್ ಏನೋ ಮಾಡಿರ್ತಾರೆ. ಇವ್ರಿಗೆ ನನ್ ಬಗ್ಗೆ ಗೊತ್ತಾಗ್ಬಿಟ್ರೆ ನನ್ ಪರಿಸ್ಥಿತಿ ಏನು? ಹೌದು, ನೀವಿಬ್ರು ಅಲ್ಲಿಗೆ ಯಾಕೆ ಹೋಗಿದ್ರಿ? ಇಷ್ಟಕ್ಕೂ ಕೃಷ್ಣ ಎಲ್ಲಿ? ಏನಾಯ್ತು ಅವನ್ಗೆ? ನಾನು ಹೇಳ್ತೀನಿ ಅಜ್ಜಿ. ರಾಜ್, ನೀನಿರು, ನಾನು ಹೇಳ್ತೀನಿ. ಅಜ್ಜಿ, ರಾಜ್ ನಮ್ಮ ಮನೆಗೆ ಬಂದು ತುಂಬಾ ಟೈಮ್ ಆಗಿತ್ತಲ್ಲ ಅಜ್ಜಿ. ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋದ್ವಿ. ಅದೇ ಟೈಮಲ್ಲಿ ಅಕ್ಕ ಕಾರ್ ನಮಗ್ ಕಾಣಿಸ್ತು. ನೋಡಿದ್ರೆ ಭಾವ ಟೆನ್ಷನ್ ಅಲ್ಲಿ ಯಾವುದೋ ಕ್ಲೈಂಟ್ ಮೀಟ್ ಮಾಡಕ್ ಹೋದ್ರು. ಸರಿ ಅಂತ ನಾನು ರಾಜ್ ಅಕ್ಕನ ಕರ್ಕೊಂಡು ಬಂದ್ವಿ. ಹೌದು ಅಜ್ಜಿ. ನಾನೇನೋ ತಡ ಮಾಡ್ದ ಅಂತ ಅಕ್ಕನ್ ಮೇಲಿನ ಪ್ರೀತಿಗೆ ನೀವೇ ಮುರುಳಿನ್ ಕಳ್ಸಿದ್ರೇನೋ ಅಂತ ಅನ್ಕೊಂಡೆ. ನಾನಂದ್ರೆ ನನ್ ತಮ್ಮಂದ್ರಿಗೆ ಎಷ್ಟು ಪ್ರೀತಿನೋ ನಮ್ ಯಜಮಾನ್ರಿಗೂ ಅಷ್ಟೇ ಪ್ರೀತಿ. ನನ್ ಮೇಲೆ ನೊಣ ಕೂಡ ಕೂತ್ಕೊಳಕ್ ಬಿಡಲ್ಲ. ಅವ್ರು ತೋಡಿರೋ ಗುಂಡಿನಲ್ಲಿ ಅವರೇ ಬೀಳ್ತಾರೆ ಅಂತ ಭಾವನ್ ನೋಡಿದ್ಮೇಲೆ ಅರ್ಥ ಆಯ್ತು. ಮುತ್ತು ಪೆದ್ದು ಮಾತನಾಡು ಅರಗಿಣಿ